ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಮನುಷ್ಯ ಎಷ್ಟೇ ಮಾಡರ್ನ್ ಅನ್ಸ್ಕೊಂಡ್ರು ಕೂಡ ಮಂಗಳ ಗ್ರಹಕ್ಕೋಗಿ ಸೈಟ್ ತಗೊಂಡು ಮನೆ ಕಟ್ಟಿದ್ರು ಕೂಡ ಆತನ ಮನಸ್ಸಿನೊಳಗಿರುವಂತಹ ಮೇಲ್ಜಾತಿ ಕೆಳಜಾತಿ ಅನ್ನೋ ಜಾಡ್ಯ ಹೋಗಲು ಸಾಧ್ಯನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ತೊಲಗಿಸಲು ಇಡೀ ತಮ್ಮ ಜೀವಮಾನವನ್ನೇ ಸವಿದು ಸಂವಿಧಾನದಲ್ಲಿ ಅಸ್ಪೃಶ್ಯತೆ ಅನ್ನೋದು ಕಾನೂನು ಬಾಹಿರ ಅಂತ ಸಾರಿ ಸಾರಿ ಹೇಳಿದ್ರು. ಆದ್ರೂ ಕೂಡ ಇವತ್ತಿಗೂ ನಮ್ಮ ರಾಜ್ಯದಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡದಾಗಿ ಮಾತಾಡ್ತೀರಾ. ನಿಮ್ಗೆ ಇವತ್ತು ಅಸ್ಪೃಶ್ಯತೆ ನಮ್ಮ ರಾಜ್ಯದಲ್ಲಿ ಜೀವಂತವಾಗಿದೆ ಅನ್ನೋದನ್ನ ಸಾಕ್ಷಿ ಸಮೇತ ವಿವರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಮ್ಮ ದೇವರಿಲ್ಲ, ನಮ್ಮ ದೇವರಿಲ್ಲ. ನಾವು ಖಂಡ ತಿಂಬರಿದ್ರೆ ನಮ್ಮ ದೇವರಿಲ್ಲ. ಹಿಂಗ ಅವ್ರ ಖಂಡ ತಿಂಬರ್ ಬೇರೆ ಇತ್ತು, ನಾವು ಉಣ್ತೇವೆ ಅಂತ ನಮ್ಗೆ ಸಿಗೋದ್ ಕರೆ, ಅವ್ರು ತಿಂಬರ್ ಅವ್ರ ಕರೆ, ಅವ್ರು ನಮಗೆ ಇಂತದ್. ಕ್ಲಾಸಲ್ಲಿ ಅವ್ರು ಬೇರೆ ಸಾಲಾಗಿರ್ತಾರ, ನಾವು ಬೇರೆ ಸಾಲ ಇರ್ತೀವಿ. ಆಟ ಆಡಲ್ವಾ? ಅವ್ರದವ್ರು ಆಡ್ಕೊತಾರ, ನಾವನ್ನ ಶಾಲೆಯಲ್ಲಿ ಕೂಡ. ನೀವು ಸಣ್ಣ ಕುಲನೇ ಕೆಳಗಿರ್ಬೇಕು, ನಾವು ದೊಡ್ಡ ಕುಲ ಇದ್ದೇವೆ, ನಾವು ಮ್ಯಾಲ ಇರ್ಬೇಕಂತಾರ್ರಿ ಮೇಡಮ್. ಮತ್ತೇನಿಲ್ಲ. ದೊಡ್ಡ ಕುಲ ಅಷ್ಟೇ. ಹಾ, ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ. ಕೇಳಿ ಸ್ನೇಹಿತರೆ, ಕೇಳಿ. ಇದು ನಮ್ಮ ಸಮಾಜಕ್ಕೆ ಅಂಟಿರುವ ಅಸ್ಪೃಶ್ಯತೆ ಎನ್ನುವ ಜಾಡ್ಯಕ್ಕೆ ಸಿಕ್ಕು ಒದ್ದಾಡುತ್ತಿರುವವರ ನೋವು. ಅವ್ರು ಬೈದಾರ, ನನಗ ಕೆಸರು ಹಾಕಿ ತುಳಿತೇನೆ ನಾವು ನಂದಾರ ಅಂತ ನಮ್ಮ ಮಗಳು ಬಂದ್ ಹೇಳಿದ್ರು. ಅಂದ್ರೆ ಯಾಕ್ರಿ ಧರಿ ಮತ್ತೆ ಯಾಕೆ ಬೈಲತ್ತೀರಿ ಹಿಂಗ ನಮ್ಮ ಮಗಳಿಗೆ, ನೀವ್ ಏನಾರ ಸಾಲತ್ತೀರ, ನಾವು ಅಂಬ್ಲಿಗೆ ಅಂಜಿ ಹೋಯ್ದು ನಾವು ಸಾಲುಕೊಲತ್ತಿದ್ದೆವು, ನಿಮ್ಮ ಮಕ್ಕಳು ಒಟ್ಟು ನಮ್ಮ ಮಕ್ಕಳಿಗೂ ಅಷ್ಟೇ, ಹಂಗ ಅನ್ಬಾರ್ದು ಅಂತ ನಾವಂದೇವು. ನಿನ್ ನಾವು ನೀವು ಏನಂತೀನಿ, ನೀನ್ ನವನ್ ಭೋಸಡ ಬಂದಿಂದ್ರ ನೋಡು ಅಂತ ಅವ್ರು ಬೈದ್ರು. ಇದು ಮುಟ್ಟಿ ತಟ್ಟಿ ಅನ್ನೋ ಅನಿಷ್ಟ, ದರಿದ್ರ, ಅಮಾನವೀಯ ಪದ್ಧತಿಯಿಂದ ನರಕ ಯಾತನೆಯನ್ನ ಅನುಭವಿಸುತ್ತಿರುವವರ ಅಳು. ನೀವು ಸಣ್ಣ ಕುಲನೇ ಕೆಳಗಿರ್ಬೇಕು, ನಾವು ದೊಡ್ಡ ಕುಲ ಇದ್ದೇವೆ, ನಾವು ಮ್ಯಾಲ ಇರ್ಬೇಕಂತಾರ್ರಿ ಮೇಡಮ್. ಮತ್ತೇನಿಲ್ಲ. ದೊಡ್ಡ ಕುಲ ಅಷ್ಟೇ. ಹಾ, ಕುಲ ಅವ್ರ ದೊಡ್ಡ ಕುಲ ಅದ, ಅವ್ರ ಮ್ಯಾಲ ಇರ್ಬೇಕು. ನಾವ್ ಸಣ್ಣ ಕುಲ ಹೋದ್ರೆ ನಮಗ್ ಹೊಡಿ ಮಾಡ್ತಾರ. ಏನ್ ಮಾಡಕ್, ಈಗ ನಾವ್ ಅಂಜಿಕೆ ದೂರ ಇರ್ತೇವ್ರಿ. ಇದು ಮೇಲ್ಜಾತಿ ಅಂತ ಕರೆಸಿಕೊಳ್ಳುವವರ ದೌರ್ಜನ್ಯದಿಂದಾಗಿ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕುತ್ತಿರುವವರ ಆಕ್ರಂದನ. ಇದು ಕವರ್ ಸ್ಟೋರಿ ತಂಡ ಬೀದರ್ಗೆ ಭೇಟಿ ಕೊಟ್ಟಾಗ ಕಂಡುಬಂದ ಮನುಕುಲ ನಾಚಿಕೆ ಪಡುವಂತಹ ದೃಶ್ಯಗಳು. ಜೀವಂತವಾಗಿದೆ ಅಸ್ಪೃಶ್ಯತೆ. ಹೌದು, ಇದನ್ನ ದುರಂತ ಅನ್ಬೇಕೋ ಮನುಕುಲದ ಕಳಂಕ ಅನ್ಬೇಕೋ ಗೊತ್ತಾಗ್ತಿಲ್ಲ. ಸ್ವಾತಂತ್ರ್ಯ ಸಿಕ್ಕು 6 ದಶಕಗಳೇ ಕಳೆದ್ರೂ ಇನ್ನೂ ನಮ್ಮಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ಅದರಲ್ಲೂ ಜಾತಿ ಪದ್ಧತಿಯನ್ನೇ ಧಿಕ್ಕರಿಸಿದ ಬಸವಣ್ಣನ ಕಾರ್ಯಕ್ಷೇತ್ರ ಬೀದರ್ನಲ್ಲಿ ಮೇಲ್ಜಾತಿ ಕೀಳುಜಾತಿ ಅನ್ನೋ ಅಸಹ್ಯ ಪದ್ಧತಿ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಮುಟ್ಟಿದ್ದಿಲ್ಲ, ತಟ್ಟಿದ್ದಿಲ್ಲ, ಅವ್ರು ನಾವು ಚಂದ ಇತ್ತು ಖರೆ, ಹೋಗಿತ್ತು ಖರೆ. ಈಗ ನಾವು ಹಿಂಗ ಆಗಿ ನೀಡ್ದಾರ, ಮುಟ್ಟಿ ತಟ್ಟಿ ಅಂದಾರ ಖರೆ ಅಂದ್ರ ನಾವ್ ಬಿ ಅಂಜಿದ್ದಿದೆ, ಅವ್ರ ಬಿ ಅಂಜಿದ್ದಾರ. ಈಗಿನ ತನರ ಪ್ರಾಣಿಗಳಿಗಿಂತ ಕೀಳು ಬದುಕು. ಸವರ್ಣೀಯರು ದಲಿತರನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ಕಾಣ್ತಿದ್ದಾರೆ. ಎಲ್ಲಿವರೆಗೆ ಅಂದ್ರೆ ದಲಿತರ ನೆರಳು ಸವರ್ಣೀಯರ ಮೇಲೆ ಬೀಳೋ ಹಾಗಿಲ್ಲ. ಈಗಲೂ ಸವರ್ಣೀಯರು ರಸ್ತೆಯಲ್ಲಿ ನಡೆದಾಡ್ತಿದ್ರೆ ದಲಿತರು ಪಕ್ಕಕ್ಕೆ ಸರಿಬೇಕು, ಇಲ್ಲ ರಸ್ತೆಯಿಂದಲೇ ಕೆಳಗಿಳಿಬೇಕು. ದಾರಿ ಬರತ್ರ ಪಕ್ಕ ಸರಿತೇವೆ, ದೂರಿಂದೆ. ಹಾ, ಅವ್ರದ್ದು ನಮ್ದು ಏನಿದಿಲ್ಲ, ದೂರಿಂದೆ ಬಾಜಿಗೆ ಆಯ್ತೇವ್ ನಾವು. ಅವ್ರ ಕೊಡೋದು ಹಿಂಗ್ ತಕೊಂಡ್ ಹೊಂಟ್ರ ಅಂದ್ರ ಹಿಂಗ್ ನಾವು ಬಾಜಿಗೆ ಆಯ್ತೇವೆ, ನಾವು. ಮುಟ್ಟಿದ್ರೆ ಮೈಲಿಗೆ. ಅಸ್ಪೃಶ್ಯತೆ ಕಾನೂನು ಬಾಹಿರ. ಅದನ್ನ ಆಚರಿಸಿದ್ರೆ ಕಠಿಣಾತಿ ಕಠಿಣ ಶಿಕ್ಷೆ ಖಾಯಂ. ಆದ್ರೆ ಬೀದರ್ನ ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶ ಗಡಿಭಾಗದ ತಾಲೂಕಿನ ಭಂಡ ಜನ
ಈಗಲೂ ದಲಿತರನ್ನ ಮುಟ್ಟಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ದಲಿತರನ್ನ ಮುಟ್ಟಿದ್ರೆ ಮೈಲಿಗೆಯಾಗತ್ತಂತೆ. ಮತ್ತೆ ಸ್ನಾನ ಮಾಡ್ಕೊಂಡು ಶುದ್ಧ ಮಾಡ್ಕೋತಾರೆ. ಕೊಡ ತುಂಬೋ ತನಕ ಇವ್ರು ದೂರ ಇರ್ಬೇಕು ನಮ್ಮ ಹೆಣ್ಮಕ್ಳು, ಮುಟ್ಟಬೇಡ್ರಿ. ಒಂದೆಳೆ ಬೋರ್ವೆಲ್ ಮುಡಿದ್ರೆ ಮತ್ತೆ ಅವ್ರು ನೀರಾಗಿ ತೊಳೋದು ಮತ್ತೆ ಕೊಡ ತುಂಬ್ಕೊಂಡು ಹೋಗೋದ್ರಿ. ಈ ರೀತಿ ಇನ್ನೂ ನಂಬಲ್ಲಿ ಅಸ್ಪೃಶ್ಯತೆ ಜಾರಿಯಲ್ಲಿದೆ. ಚಟ ಆಯ್ತಾ ಮುಟ್ಟಬೇಡ್ರಿ ನಮಗಂತಾರ. ನಮ್ ಕೊಡ ತುಂಬಾ ಸ್ಥಾನ ದೂರ ನಿಂದ್ರ ಅಂತಾರ. ನಾವು ಪೂಜಾ ಕೊಯ್ಲತ್ತಿದೇವ ಅಂತಾರ. ಗುಡಿ ಒಳಗ್ ಹೋಗ್ಬಿಡಲ್ರು, ನಾವ್ ಹೊರಗೆ ಇರ್ಬೇಕು. ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಹಿಂಗೆಲ್ಲ ಹಲ್ಲೆ ನೀವ್ ಎಷ್ಟಿದ ಹೊಲರ್ ಇದ್ದೀರಿ ನಮಗ್ ಮುಟ್ಬೇಡ್ರಿ ಅಂತಾರ್ರಿ ಮೇಡಮ್. ಮುಟ್ಬೇಡ್ರಿ ನಮಗ್ ಮುಡ್ಚಟ ಆಯ್ತದ ಅಂತಾರ. ಕುಡಿಯೋ ನೀರಲ್ಲೂ ಭೇದ ಭಾವ ಮಾಡ್ತಾರೆ. ಅವ್ರ ಕೊಡ ಇತ್ತು ಅಂದಾರ ನಮ್ ಕೊಡ ಮುಟ್ಟಿರಿ ಅಂತಾರ. ನಾವ್ ಮುಟ್ಕೋ ತುಂಬ್ಕೋತ ಬಾಜಿ ಬರ್ತೇವೆ. ದೇವಾಲಯಕ್ಕೆ ಪ್ರವೇಶ ನಿಷಿದ್ಧ. ಗ್ರಾಮೀಣ ಬೀದರ್ನಲ್ಲಿ ದಲಿತರಿಗೆ ಇಂದಿಗೂ ಕೂಡ ದೇವಾಲಯಕ್ಕೆ ಪ್ರವೇಶ ನಿಷಿದ್ಧ. ದೇವರಿಗೆ ಹೊರಗಿನಿಂದಲೇ ಹಣ್ಣುಕಾಯಿ ಅರ್ಪಿಸಬೇಕು. ಹನುಮಂದಿಯರ್ ಗುಡಿಗೆ ಆದ್ರ ನಾವು ಸಣ್ಣಕ್ಕೆ ಹನುಮಂದಿಯರ್ ಗುಡಿಗೆ ಹೋಗಲ್ಲ. ಟೆಂಟ್ ತಕೊಂಡ್ ಹೋಗಿ ಅವ್ರ ಮುಂದೆ ಹೊಡ್ಕೊಡ್ತಾರ, ಉಡೆ ಹಿಡ್ಕೊತೇವ್ ಬರ್ತೇವೆ. ಅವ ಇಷ್ಟೇ. ಹೋಗಕ್ ಬಿಡೋದಿಲ್ಲ. ಒಳಕ್ ಬಿಡಲ್ರಿ, ನಮ್ ಕಟ್ಟಿದಾರ ಬಿಡಲ್ರಿ. ಹೊರಗಿನ ದೇವ್ರ ನೋಡ್ಬೇಕಾದ್ರೂ ಅವಕಾಶ ಇಲ್ಲ. ಅಷ್ಟೇ. ಕಟ್ಟಿ ಬೆಲೆ ನಿಂದಿರ್ಬೇಕು, ಕಟ್ಟಿ ಬೆಲೆ ಸಣ್ಣ ಮಾಡ್ಬೇಕು, ಬರ್ಬೇಕು. ಒಳಗೆ ಹೋಗೋದನ್ ಮಾತೇ ಇಲ್ಲ ನಮಗೆ. ಇನ್ನು ಹೋಟೆಲ್ಗಳಲ್ಲಿ ಪ್ರತ್ಯೇಕ ಲೋಟ ತಟ್ಟೆ ಇಡ್ತಾರೆ. ಹೊರಗಡೆನೆ ನಿಂತು ಚಹಾ ಕುಡಿಬೇಕು. ಕುಡಿದ ಲೋಟ ತೊಳೆದಿಡಬೇಕು. ಅಷ್ಟು ಕೀಳಾಗಿ ನೋಡ್ತಾರೆ. ಮುಟ್ಟಿದ್ರೆ ತಟ್ಟಿ. ಈ ಅಸ್ಪೃಶ್ಯತೆ ಬರೀ ಮುಟ್ಟಿದ್ರೆ ಮೈಲಿಗೆ ಆಗೋ ಮಟ್ಟಿಗೆ ಮಾತ್ರ ಉಳಿದಿಲ್ಲ. ಒಂದು ವೇಳೆ ದಲಿತರು ಮೇಲ್ಜಾತಿಯವರನ್ನ ಮುಟ್ಟಿದ್ರೆ ತಟ್ಟಿಯೇ ಅಂದ್ರೆ ಹೊಡೆದೇ ಬಿಡ್ತಾರಂತೆ. ಚಪ್ಪಲಿ ಏಟು, ಸಾವಿರಾರು ರೂಪಾಯಿ ದಂಡ ಕಟ್ಟಬೇಕಾಗತ್ತಂತೆ. ಕೆಲ್ಸಕ್ಕೆ ಕರ್ದವ್ರು ಅವ್ರಿಗೆ 5,000 ರೂಪಾಯಿ ದಂಡ ಹಚ್ಚಿದ್ರು ಮೇಡಮ್. ಕೆಲಸ ನೀನ್ ಕರ್ದಂದ್ರೆ ನೀನ್ 5,000 ರೂಪಾಯಿ ದಂಡ ಕೊಡ್ಬೇಕು, ಮತ್ತೆ 5 ಚಪ್ಪಲಿ ಪಟ್ಟು ತಿನ್ಬೇಕು. ದುರಂತ ಅಂದ್ರೆ ಸವರ್ಣೀಯರು ಹೊಡೆದ್ರೂ ದಲಿತರು ಹೊಡೆಸ್ಕೊಳ್ಬೇಕು. ಯಾಕಂದ್ರೆ ದಲಿತರು ಅನ್ನಕ್ಕೆ ಸಂಪೂರ್ಣವಾಗಿ ಸವರ್ಣೀಯರನ್ನೇ ನಂಬ್ಕೊಂಡಿದ್ದಾರೆ. ಹೊಲದಲ್ಲಿ ಕಬ್ಬು ಜೋಡಿ ಕಟ್ಟೋದು, ಹೊಲದಲ್ಲಿ ಸದಿ ಕಳಿಸೋದು, ಇದೆಲ್ಲ ನಾವು ಮಾಡ್ತಿದ್ದೇವೆ. ನಾವು ನಮ್ ಕೆಲಸ ಕೊಡ್ತಾ ಇಲ್ಲ, ಬೇರೆ ಊರಿನ ತರಿಸ್ತಾ ಇದ್ದೇವೆ. ಬೇರೆ ಆಧಾರ ಇಲ್ಲ ಮೇಡಮ್, ಯಾವ ಕೆಲಸನೂ ಇಲ್ಲ. ಅವ್ರಿಗೆ ಕೂಲಿ ಕೊಟ್ಟು ಅವ್ರಿಗೆ ಬರೋ ಟ್ರಾನ್ಸ್ಫರ್ ಚಾರ್ಜ್ ಕೊಟ್ಟು ಬೇರೆ ಊರಿನ ತರಿಸ್ಕೊತಾ ಇದ್ದಾರೆ. ಇನ್ನೊಂದು ನೋವಿನ ಸಂಗತಿ ಅಂದ್ರೆ ನಮ್ಮ ನಾಳುವ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಕಣ್ಣಿಗೆ ಈ ಅಸ್ಪೃಶ್ಯತೆ ಕಾಣಿಸ್ತಿಲ್ಲ. ಕಂಡ್ರೂ ಈ ಪದ್ಧತಿ ಇಲ್ಲ ಅಂತಲೇ ವಾದಿಸ್ತಾರೆ. ಅದಕ್ಕೆ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತೇ ಸಾಕ್ಷಿ. ಅನ್ಟಚಬಿಲಿಟಿ ಇಸ್ ನಾಟ್ ಅಟ್ ಆಲ್ ದೇರ್. ಅನ್ಟಚಬಿಲಿಟಿ ಅಂತ ಹೇಳಿದ್ರೆ ಶೆಡ್ಯೂಲ್ ಕಾಸ್ಟ್ ಅವರು ಬಂದ್ರೆ ಹೋಟೆಲ್ಗೆ ಸೇರಿಸಬಾರ್ದು, ದೇವಸ್ಥಾನಕ್ಕೆ ಬಂದ್ರೆ ದೇವಸ್ಥಾನಕ್ಕೆ ಬಿಡಬಾರ್ದು, ನೀರು ಊರು ಬಾವಿಗೆ ಬಿಡಬಾರ್ದು ಅಂತ ಆತರ ಏನು ವಿಷಯ ಇಲ್ಲ. ಏನಿಲ್ಲ. ಬೀದರ್ನ ಕೆಲ ಗ್ರಾಮಗಳಲ್ಲಿ ದಲಿತರು ಶೋಷಣೆಯಿಂದ ನೊಂದು ಬೆಂದು ಬಸವಳಿದು ಹೋಗಿದ್ದಾರೆ. ಆದ್ರೆ ನ್ಯಾಯ ಕೊಡೋವರೇ ಇಲ್ಲದಾಗಿದೆ. ಸರ್ಕಾರಿ ಅಧಿಕಾರಿಗಳ, ಪೊಲೀಸ್ ಅಧಿಕಾರಿಗಳ, ಸಚಿವರ ಕಣ್ಣಿಗೆ ಕಾಣದಂತಹ ಅಸ್ಪೃಶ್ಯತೆ ಅದ್ ಹೇಗ್ ನಮ್ ಕಣ್ಣಿಗೆ ಕಾಣಿತು ತೋರಿಸ್ತೀನಿ ಬನ್ನಿ. ನೀವ್ ಎಷ್ಟಿದ್ದೀರಿ, ನಾವ್ ಕಲ್ ಕಟ್ಕೊಂಡಿದ್ದೇವೆ ಅಂತ ಅಮ್ಮಂದು. ನಿಮ್ ಹೊಲರಿ ಕರೆನೂ ಇರ್ತದ, ನಮ್ ಕರೆನೂ ಇರೋದ. ನೀವು ದೂರ ನಿಂದಿರಿ, ನಮ್ ದೇವ್ರ ಮುಟ್ಟರ ಆಯ್ತದ, ನೀವು ದೂರ ನಿಂದಿರಿ ಅಂತಾರ ಅವ್ರು.